ಇವತ್ತು ನಾನು ನಿಮಗೆ ಮಿಕ್ಕಿರೋ ರೋಟಿಯಲ್ಲಿ ಹೇಗೆ ರೋಟಿ ವೆಜ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ನಿಮ್ಮ ಹತ್ರ ರೋಟಿ ಇರುತ್ತಲ್ವ, ಆ ರೋಟಿಯಿಂದ ನಾವು ಕಟ್ಟರ್ ಇದ್ದರೆ ಕಟ್ಟರಿಂದ ಬೌಲಿಂದ ನಾವು ಕ್ಲೀನಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಸೊ ಒಂದು ರೋಟಿಯಿಂದ ನನಗೆ ಇಲ್ಲಿ 4 ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಹಾಟ್ ಆಯಿಲನ್ನು ಫ್ರೈ ಮಾಡ್ಕೊತಿದ್ದೀನಿ. ಸೊ ಇವಾಗ ಇದು ಫ್ರೈ ಆಗಿದೆ. ಇದನ್ನು ನಾನು ಲೈಟಾಗಿ ಫ್ರೈ ಮಾಡಿ ತೆಗೆದಿದ್ದೀನಿ. ನಾನು ಮಯೋನೀಸ್, ಇನ್ನು 2 ನಾನು ಟೊಮೆಟೊ ಕೆಚಪ್ನ ಹಾಕಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ. ಇದಾದಮೇಲೆ ಟೊಮೆಟೊ, ಚಿಲ್ಲೀಸ್, ಆನಿಯನ್ ಮತ್ತು ಪ್ಯಾಪ್ಸಿಕಮ್ 2-3 ಕೂಡ ಇಟ್ಕೊಂಡು ಫಸ್ಟು ನಿಮಗೆ ಯಾವ ವೆಜಿಟೇಬಲ್ಸ್ ಇದೆಯೋ ಅದು ಕೂಡ ಹಾಕ್ಕೊಬೇಕು. ಸ್ಪೈಸಸ್ಗೆ ನೀವು ಚಿಲ್ಲಿನ ಆ್ಯಡ್ ಮಾಡಬೇಕು, ಇಲ್ಲಾಂದರೆ ಪರವಾಗಿಲ್ಲ. ಸೊ ಇದಾದಮೇಲೆ ಪೆರಿ ಪೆರಿ ಪೌಡರ್ ನಾನು ಹೋಮ್ ಮೇಡಲ್ಲಿ ತೋರಿಸಿದ್ನಲ್ವ, ಅದನ್ನ ಹಾಕಬೇಕು. ಇವಾಗ ಇದು ತಿನ್ನೋಕ್ಕೆ ರೆಡಿ ಇದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.